ಸಿಂಹರಾಶಿ ಮಾಡಬೇಕಾದಂತಹ ಕೆಲಸದಲ್ಲಿ ಕರ್ತವ್ಯದಲ್ಲಿ ಏನೋ ಒಂದು ರೀತಿಯ ಬಲಹೀನರಾಗ್ತೀರಿ. ನನಗೆ ಶಕ್ತಿನೇ ಇಲ್ವೇನೋ, ಶಕ್ತಿ ಅಂದ ತಕ್ಷಣ ಕೇವಲ ದೈಹಿಕವಾದಂತಹದ್ದು ಮಾತ್ರ ಇಟ್ಕೊಳ್ಬಾರ್ದು, ಮಾನಸಿಕವಾದಂತಹ ಆಸಕ್ತಿಯೂ ಕೂಡ ಕುಂದುವಂಥದ್ದು ಅಲ್ಲಿ ಆಗಬಹುದು. ನಿಮ್ಮ ಮನಸ್ಸು ಬಹಳ ಅತೃಪ್ತಿಯಿಂದ ಕೂಡಿರತಕ್ಕಂತಹ ದಿವಸ ಇದು. ಚಿಕ್ಕ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಕೆಲವು ಕರ್ತವ್ಯಗಳನ್ನು ಬಿಟ್ಟು ಅಕ್ರಮವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗ್ಬೋದು. ಇದು ದೊಡ್ಡ ಆಘಾತ, ಕುಟುಂಬಕ್ಕೆ ಕೆಟ್ಟ ಹೆಸರು ಅಂತಕ್ಕಂತಹದ್ದು. ಸಮಾಧಾನ, ತಾಳ್ಮೆ ತುಂಬ ಬೇಕಾಗತ್ತೆ. ತಪ್ಪು ನಡೆದಿರಬಹುದು ಮನೆಯಲ್ಲಿ, ಆದರೆ ವಿವೇಚನೆಯನ್ನು ಕಳಕೊಂಡು ಅದನ್ನು ವಿಚಾರ ಮಾಡಬಾರ್ದು. ವಿವೇಚನೆಯಿಂದ ವಿಚಾರ ಮಾಡುವಂತಹದ್ದು ಬಹಳ ಒಳ್ಳೆಯದಾಗತ್ತೆ. ನಕಾರಾತ್ಮಕವಾದಂತಹ ವಿಚಾರಗಳೇ ಹೆಚ್ಚು ಗಮನವನ್ನು ಸೆಳೀತಕ್ಕಂಥದ್ದು. ಅದರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕಾಗುತ್ತೆ. ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತೊಂದರೆಗೆಲ್ಲ ಕಾರಣ. ರಕ್ತೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮನಸ್ಸಿನಲ್ಲಿ ಯಾವುದು ಕೆಟ್ಟ ಆಲೋಚನೆಗಳು ಇಲ್ಲದೇ ಇದ್ದರೂ ಕೂಡ ಅದು ಈ ದಿವಸ ಹುಟ್ಟತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯುವ ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ಸಮಯ ಆಗಿದೆ. ಬೇರೆಯವರಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ನೀವು ತೊಂದರೆಗೆ ಸಿಗ ಹಾಕ್ಕೊಳ್ತಕ್ಕಂಥದ್ದು. ಹಾಗಾಗಿ ಅದನ್ನು ಸರಿಯಾಗಿ ಚಿಂತನೆಯನ್ನು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಅಡೆತಡೆ ಎನ್ನುವಂಥದ್ದು ಕಾಡುತ್ತೆ. ಎಲ್ಲವುದಕ್ಕೂ ಕೂಡ ಜಗಳವೇ ಪರಿಹಾರ ಅಲ್ಲ. ಆ ವಿಷಯ ನಿಮಗೆ ತಿಳಿದಿರಲಿ ಅಂತಕ್ಕಂಥದ್ದು. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಮನಸ್ಸು ಬಹಳ ವಿಕೃತವಾಗುತ್ತೆ. ಆ ರೀತಿಯಾದಾಗ ಕಷ್ಟ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಮನಸ್ಥಿತಿಯೂ ಕೂಡ ಬೇರೆ ಬೇರೆಯಾಗಿರುತ್ತೆ. ನೀವು ವಿಕಾರವನ್ನು ಮಾಡಿಕೊಂಡು ವಿಕೃತವಾದಂತಹ ಮನಸ್ಸಿನಿಂದ ಬೇರೆಯವರ ಜೊತೆಯಲ್ಲಿ ವ್ಯವಹರಿಸಿದಾಗ ಅವರಿಗೂ ಕೂಡ ತಮ್ಮದೇ ಆದಂತಹ ಒಂದು ವರ್ಚಸ್ಸು ಅಥವಾ ಒಂದು ಗೌರವ, ತಮ್ಮದೇ ಆದಂತಹ ಮನಸ್ಥಿತಿ ಇವೆಲ್ಲವೂ ಇರುತ್ತೆ ಅನ್ನೋದನ್ನು ತಿಳಿಯಬೇಕಾಗತ್ತೆ. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ಸಂಬಂಧಿಕರ ಒಂದು ಬಾಂಧವ್ಯವನ್ನು, ಆ ಬಂಧುತ್ವವನ್ನು ಗಟ್ಟಿ ಮಾಡಿಕೊಳ್ಬೇಕು. ಅವರ ಜೊತೆಯಲ್ಲಿ ವಿರೋಧವನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಹಳೆಯ ನೆನಪು ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದು, ಒಂದಷ್ಟು ಬೇಸರ, ಒಂದಷ್ಟು ಸಂತೋಷ, ಹೀಗೆಲ್ಲ ಮಿಶ್ರ ಫಲಗಳನ್ನು ಹೊಂದಿರತಕ್ಕಂಥದ್ದಾಗತ್ತೆ. ಹೊಸ ವ್ಯಾಪಾರ, ವ್ಯವಹಾರ ಅಥವಾ ಬೇರೆ ಇನ್ಯಾವುದಾದ್ರೂ ಕೆಲಸಗಳನ್ನು ಮಾಡೋದಕ್ಕೆ ಸಂಬಂಧಿಕರ, ಬಂಧುಗಳ ಒಂದು ಸಹಕಾರ ನಿಮಗೆ ಸಿಕ್ಕುವಂತಹ ಸಮಯ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳ ಶಕ್ತಿ ಸಾಮರ್ಥ್ಯವನ್ನು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ಸಮಯವಾಗಿರುತ್ತೆ. ರಾಯಭಾರಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭವನ್ನು ಅಥವಾ ಜಯವನ್ನು, ಅಭ್ಯುದಯವನ್ನು ನೋಡೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಆಗ್ತಕ್ಕಂತಹ ಸಮಯ ಇದು ಅಂತ ಹೇಳಬೇಕಾಗತ್ತೆ. ತಮ್ಮ ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಇದ್ದಾಗ ಇನ್ನಷ್ಟು ಮತ್ತಷ್ಟು ಲಾಭಕ್ಕೆ ಅವಕಾಶಗಳಾಗುವಂಥದ್ದು. ಅವಕಾಶಗಳ ಲಾಭವನ್ನು ಪಡ್ಕೊಂಡು ನಿಮ್ಮ ಕರ್ತವ್ಯವನ್ನು ಮಾಡಿ. ಕೇವಲ ಸಮಯ ಸಾಧಕರಾದರೆ ಅವಮಾನವಾಗ್ತಕ್ಕಂಥದ್ದಿದೆ. ಸುಮುಖೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಸಾಯಂಕಾಲದ ಹೊತ್ತಿಗೆ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸಂಜೆ ಏನೋ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ. ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸಗಳು ತುಂಬ ಮಂದಗತಿಯಲ್ಲಿ ಸಾಗುತ್ತೆ. ಅಂದರೆ ತುಂಬ ನಿಧಾನವಾಗುತ್ತೆ. ಸ್ವಾಭಾವಿಕವಾಗಿ ಬೇಸರವಾಗುತ್ತೆ, ಸಿಟ್ಟಿಗೆ ಹೇಳ್ತೀರಿ. ಆ ಮಾನಸಿಕವಾದಂತಹ ಹಿಂಸೆ ನಿಮಗೆ ಎಲ್ಲವನ್ನೂ ಕೂಡ ಮಾಡಿಸುವಂಥದ್ದಾಗತ್ತೆ. ನಿಮ್ಮ ಸಹಪಾಠಿಗಳಿಗೆ, ಸ್ನೇಹಿತರಿಗೆ ಹಣವನ್ನು ದಾನ ಮಾಡೋದಕ್ಕೆ ಅಥವಾ ಹಣದ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಇದನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾದಂಥದ್ದು. ಬರಬೇಕಾದಂತಹ ಸಾಲದ ಹಣ ನಿಮ್ಮ ಕೈ ಸೇರ್ತಕ್ಕಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಕರ್ತವ್ಯದಲ್ಲಿ ಅಥವಾ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡೋದರಲ್ಲಿ ಯಾವ ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಳ್ಳಬೇಡಿ. ಕುಂಭಕಂಠಿನಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.